ಅಲ್ಲ ಪಾರ್ವತಿ. ಅಯ್ಯೋ, ನಿನ್ ಜೊತೆ ಮಾತಾಡ್ತಾ ಮಾತಾಡ್ತಾ ಒಲೆ ಮೇಲೆ ಹಾಲಿಟ್ಟಿದ್ದೆ, ಮರ್ತ್ಬಿಟ್ಟಿನಿ. ಇರು ಒಂದ್ ನಿಮಿಷ. ಗೌರ, ಹುಡುಗ ಬಂದ ಅಂತ ಕಾಣಿಸುತ್ತೆ. ಮಾನಸ ರೆಡಿ ಹಾಕೊಳ್ಳೋ ಇಲ್ಲ ನೋಡ್ಕೊಂಡ್ ಹೋಗು. ಅಯ್ಯೋ, ಯಾಕ್ರಿ ಇಷ್ಟೊಂದು ಅವಸರ ಮಾಡ್ತೀರಾ? ಅವಳಿಗಿದೇನು ಹೊಸ್ತೆ ನೋಡಿ, ಅವಳು ಸಮಯಕ್ಕೆ ಸರಿಯಾಗಿ ರೆಡಿಯಾಗಿ ಬರ್ತಾಳೆ ಬಿಡಿ. ಇವತ್ತು ಹಂಗಲ್ಲ ಕಣೆ, ಇವತ್ತು ಬತ್ತಿರೋ ಹುಡುಗ ಶಾನೆ ಸೀಮಂತ ಅಂತೆ, ತುಂಬಾ ಒಳ್ಳೆಯವನಂತೆ. ಚೆನ್ನಪ್ಪ ಏನಾಳು ಗೊತ್ತಾ, ಹುಡುಗ ನಮ್ಮ ಮಾನಸ ಏನಾದ್ರೂ ಒಪ್ಕೊಂಡ್ಬಿಟ್ರೆ ನಮ್ಮ ಮಾನಸ ಅದೃಷ್ಟದ ಬಾಗಿಲು ತೆಗ್ದಂಗೆ ಅಂತ ಹೇಳೋನೆ. ಯಾವ ಕಾರಣಕ್ಕೂ ನಮ್ ಕೈ ತಪ್ಪೋಗ್ಬಾರ್ದು. ಅದಕ್ಕೆ ಬೇಗ ರೆಡಿ ಮಾಡಿಸ್ಕೊಂಡು ಕರ್ಕೊಂಡ್ ಹೋಗೋಕೆ. ಆಯ್ತು ರೀ, ಬೇಗ. ಅರೆ ಆಕಾಶಪ್ಪ, ನೀವಾ? ಹೌದು ಯಜಮಾನ, ನಾನೇ ಗಂಡು. ಈ ಚೆನ್ನಪ್ಪ ನಿಮ್ಮ ಮೊಮ್ಮಗಳನ್ನೇ ತೋರ್ಸೋ ಕರ್ಕೊಂಡು ಬಂದಿದ್ದಾನಂತ ಇನ್ನು ಬಂದ ಮೇಲೆ ಗೊತ್ತಾಗಿದ್ದು. ಋಣಾನ್ ಬಂದ, ಎಲ್ಲಿ ಯಾರನ್ನ ಹೆಂಗ್ ಸೇರ್ಸುತ್ತೋ ಯಾರಿಗ್ ಗೊತ್ತು. ಈಗಾಗಲೇ ನೀವಿಬ್ರು ಪರಿಚಯ ಆಗಿರೋದ್ರಿಂದ ನನ್ ಕಷ್ಟ ತಪ್ತು ನೋಡಿ. ಜನಪರೇ, ನೀವಿವ್ರ ಬಗ್ಗೆ ಹೇಳಿದ್ದು ಆ ಮಾತು ಅಷ್ಟು ಸತ್ಯನೇ. ನೋಡಿ ಎಷ್ಟು ಒಳ್ಳೆಯವರು, ಏನು ನಯ, ಏನು ವಿನಯ. ಅಯ್ಯೋ, ನಾನ್ ನೋಡಿ ನಿಲ್ಲಿಸ್ಕೊಂಡೇ ಬಿಟ್ಟಿದ್ದೀನಿ. ನಿಂತೇ ಇದ್ದೀರಲ್ಲ, ಬನ್ನಿ ಬನ್ನಿ ಬನ್ನಿ. ಗೌರ, ಎಷ್ಟೊತ್ತು ಮಾಡ್ತೀಯ? ಬೇಗ ಮಾನಸನ ಕರ್ಕೊಂಡ್ ಬಾ. ರಂಗನಾಥಪ್ಪ ಅವರೇ, ನಿಮ್ಮ ಮೊಮ್ಮಗಳನ್ನ ನಾನು ಮೊದಲೇ ನೋಡಿದ್ದೀನಿ. ಮಾನಸ, ನಿಮ್ಗೆ ನನ್ನ ಗುರ್ತು ಸಿಕ್ಕಿರ್ಬೇಕಲ್ವಾ? ಆಕಾಶಪ್ಪನವ್ರೆ, ನೀವು ಅವತ್ತು ಜೋರಾಗಿ ಗಾಡಿ ಓಡಿಸ್ಕೊಂಬಂದ್ರು ಅಂತ ಬೈದ್ರಲ್ಲ, ಅದನ್ನೆಲ್ಲ ಹೆಂಗ್ ಮರೀತಾರೆ ಹೇಳಿ. ಮಾನಸ, ಹಳೇದನ್ನೆಲ್ಲ ಮರ್ತು ಬಿಡಮ್ಮ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ. ನಮ್ಮ ಆಕಾಶಪ್ಪ ತುಂಬಾ ಒಳ್ಳೆಯವರಮ್ಮ. ಆಕಾಶಪ್ಪನವ್ರೆ, ನೀವು ಅಷ್ಟೇ, ಹಳೆ ಘಟನೆಗಳೆಲ್ಲ ಮರ್ತು ಬಿಡಿ. ನಮ್ಮ ಮಾನಸ ತುಂಬ ಒಳ್ಳೆ ಹುಡುಗಿ ನೋಡಿ ಮಾತಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬನ್ನಿ ಅಷ್ಟೇ. ಆಕಾಶಪ್ಪ, ನನ್ನ ಮೊಮ್ಮಗಳು ಮಾನಸ ಚಿನ್ನದಂತ ಹುಡುಗಿ. ನನ್ನ ಮಗ ಸೊಸೆ ಇಬ್ಬರು ಆಕ್ಸಿಡೆಂಟ್ನಲ್ಲಿ ಸತ್ತೋದ್ಮೇಲೆ ಪಾಪ ತಬ್ಲೆ ಆಗೋಯ್ತು ಮಗ. ರಂಗನಾಥಪ್ಪ ಅವರೇ, ಸುಮ್ಮನೆ ಹಳೇದೆಲ್ಲ ನೆನೆಸ್ಕೊಂಡು ಯಾಕೆ ಕೊರಗ್ತೀರಾ? ನಿಮ್ಮ ಬಗ್ಗೆ ನನಗೆಲ್ಲ ಗೊತ್ತಿದೆ. ಈಗ ನಾನು ಹುಡುಗಿನ ನೋಡಿದ್ದಾಯ್ತು, ಮುಂದೇನು ಅಂತ ಯೋಚನೆ ಮಾಡಿ ಹೇಳ್ತೀನಿ, ಸರಿನಾ? ಚೆನ್ನಪ್ಪ, ಹೊರಡೋಣವಾ? ನೀವು ಕಾರಲ್ಲಿ ಕೂತೀರಿ, ನಾನು ಬರ್ತೀನಿ. ಸರಿ, ನಾನು ಬರ್ತೀನಿ. ಇದೇನ್ ಚೆನ್ನಪ್ಪ, ಆಕಾಶಪ್ಪ ಏನು ಹೇಳ್ದೆ ಹಂಗೆ ಹೊಂಟೋಗ್ಬಿಟ್ರಲ್ಲ? ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರಲ್ಲ ರಂಗನಾಥಪ್ಪನವ್ರೆ. ಚೆನ್ನಪ್ಪ, ಆಕಾಶಪ್ಪನ ಸ್ವಭಾವ ಏನು ಅಂತ
ನಾನು ಕಣ್ಣಾರೆ ನೋಡಿದ್ದೀನಿ. ತುಂಬಾ ಒಳ್ಳೆ ಮನುಷ್ಯ. ನೋಡು, ನಾವೆಲ್ಲರೂ ಒಪ್ಪಿದ್ದೀವಿ ಅಂತ ಹೇಳಿ ನೀನೇ ಮಧ್ಯಸ್ಥಿಕೆ ವಹಿಸಿ ಹೆಂಗಾರ ಮಾಡಿ ಅವನ್ನು ಒಪ್ಪಿಸ್ಬಿಡಪ್ಪ. ಏನು ರಂಗನಾಥಪ್ಪನವ್ರೆ ಈ ರೀತಿ ಮಾತಾಡ್ತಾ ಇದ್ದೀರಲ್ಲ ನೀವು? ಯಾರ್ದೋ ಮಾತು ಕೇಳಿ ಯಾರಾದರೂ ಒಪ್ಕೊಂಡ್ಬಿಡ್ತಾರ? ಅದರಲ್ಲೂ ಯಾಕಾಶಪ್ಪ ಹುಡುಗಿ ಆರ್ಸೋಕ್ಕೆ ಮೀನಾ ಮೇಷ ಎಣ್ಸೋದು ಜಾಸ್ತಿ. ಹೋಗಲಿ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಉಳಿದಿದ್ದು ಆ ಭಗವಂತನ ಬಿಟ್ಟಿದ್ದು. ನಾನು ಬರ್ತೀನಿ. ಅಪ್ಪ ಭಗವಂತ, ನಿನ್ನನ್ನೇ ನಂಬಿದ್ದೀನಿ ಕಣಪ್ಪ. ಹೆಂಗಾರ ಮಾಡಿ ಈ ಮದುವೆ ಆಗಂಗ್ ಮಾಡ್ಬಿಡಪ್ಪ. ಪಾರ್ವತಿ, ಎಲ್ಲಿದ್ಯಾ? ಅಣ್ಣ, ಪಾರ್ವತಿ, ಏನಾಯ್ತು ನಿಂಗೆ?